ನಮಸ್ಕಾರ ಎಲ್ಲರೂ ಹೆಂಗದಿರಿ. ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ಏನಪ್ಪ ಅಂತಂದ್ರೆ ಬೆಳ್ಳುಳ್ಳಿ ಖಾರ ಮಂಡಕ್ಕಿನ ಮಾಡಿ ತೋರಿಸ್ತಾ ಇದ್ದೀನಿ. ಸ್ನ್ಯಾಕ್ಸ್ ತಿನ್ನಬೇಕಂತ ಹೇಳಿದಾಗ ಪಟ್ಟನ ನೆನಪಾಗೋದು ನಮಗೆ ಈ ಬೆಳ್ಳುಳ್ಳಿ ಖಾರ ಮಂಡಕ್ಕಿ. ಈ ಚಳಿಗಂತರೂ ಸಾಯಂಕಾಲ ಟೈಮ್ ಆಯಿತು ಅಂತಂದ್ರೆ ಏನಾದರೂ ತಿನ್ನಬೇಕು ಅಂತಲೇ ಅನಿಸ್ತಾ ಇರುತ್ತೆ ಅಲ್ವಾ. ಸೊ ಅದಕ್ಕಂತ ಹೇಳಿ ನಾನು ಈ ಖಾರ ಮಂಡಕ್ಕಿನ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ. ಈ ರೆಸಿಪಿ ಅಂತೂ ಮಾಡೋದಕ್ಕೆ ತುಂಬಾ ಈಸಿ ನೋಡ್ರಿ. ಮಾಡೋದು ಹೆಂಗಂತಂದು ನೋಡೋಣ ಬರ್ರಿ. ಮೊದಲಿಗೆ ನಾನು ಗ್ಯಾಸ್ ಆನ್ ಮಾಡಿಕೊಂಡು ದಪ್ಪ ತೆಳದ ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 3-4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸಾಸಿವೆನ ಹಾಕ್ಕೋತಾ ಇದ್ದೀನಿ. ಜೀರಿಗೆ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ಸಾಸಿವೆ ಮಾತ್ರ ಹಾಕ್ಕೊಳ್ಳಿ. ಅದಾದ ನಂತರ ಇದಕ್ಕೆ ನಾನು ಸ್ವಲ್ಪ ಶೇಂಗಾನ ಹಾಕ್ಕೋತಾ ಇದ್ದೀನಿ. ಶೇಂಗಾ ಎಲ್ಲ ಸ್ವಲ್ಪ ಸಿಡಿಬೇಕು. ಅದಾದ ನಂತರ ಶೇಂಗಾ ಸ್ವಲ್ಪ ಕೆಂಪಾಗಬೇಕು, ಬಾಯಿಯೊಳಗೆ ಕ್ರಿಸ್ಪಿನೆಸ್ ಬರಬೇಕು. ಅದಕ್ಕೋಸ್ಕರ ನಾನು ಶೇಂಗಾನ ಸ್ವಲ್ಪ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ನಾನು ಇಲ್ಲೇ ಪುಟಾಣಿನ ಹಾಕ್ಕೋತಾ ಇದ್ದೀನಿ. ಹುರಿಗಡ್ಲೆ ಅಂದರೆ ಕಡಲೆ ಪಪ್ಪು ಅಂತಿರಲ್ವ, ಅದನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಕೆಂಪಾಗೋವರೆಗೂ ನಾವು ಚೆನ್ನಾಗಿ ಕೈ ಆಡಿಸ್ಕೊಂಡು ಅದಾದ ನಂತರ ಇದಕ್ಕೆ ನಾನು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಹಾಕ್ತಾಯಿದ್ದೀನಿ. ಸಿಪ್ಪೆ ಸಮೇತ ನಾನು ಜಜ್ಜಿ ಹಾಕ್ಕೋತಾ ಇದ್ದೀನಿ. ಶೇಂಗಾ ಮತ್ತು ಈ ಪುಟಾಣಿ ಎರಡೂ ಚೆನ್ನಾಗಿ ಫ್ರೈ ಆಗಿರಬೇಕು ಎಣ್ಣೆ ಒಳಗೆ. ಅದಾದ ನಂತರ ಸಿಪ್ಪೆ ಸಮೇತ ಜಜ್ಜಿ ಇಟ್ಟಿರುವಂತಹ ಈ ಬೆಳ್ಳುಳ್ಳಿನ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಮೇನ್ ಆಗಿರುವಂಥದ್ದೇ ಬೆಳ್ಳುಳ್ಳಿನ ಎಷ್ಟು ಹಾಕ್ತೀವಿ ನೋಡ್ರಿ ಅಷ್ಟು ಇದರೊಂದು ಘಮ ಹೆಚ್ಚುತ್ತೆ. ಚುರುಮುರಿ ಕೂಡ ಅಂದರೆ ಈ ಮಂಡಕ್ಕಿ ಟೇಸ್ಟು ಚೆನ್ನಾಗಿರ್ತೈತಿ. ಮಂಡಕ್ಕಿನ ಮಾಡಬೇಕಾದ್ರೆ ಈ ಒಂದು ಟಿಪ್ಸ್ನ ಫಾಲೋ ಮಾಡಿರಿ. ಬೆಳ್ಳುಳ್ಳಿನ ಆದಷ್ಟು ಭಾಳಷ್ಟು ಹಾಕೋರಿ, ಅಂದ್ರೆ ಚೆನ್ನಾಗಿರ್ತೈತಿ ಟೇಸ್ಟ್. ಎಣ್ಣೆ ಒಳಗೆ ಈ ಒಂದು ಬೆಳ್ಳುಳ್ಳಿದು ಫ್ಲೇವರ್ ಬಿಡ್ತು ಅಂತಂದ್ರೆ ಚೆನ್ನಾಗಿರ್ತೈತಿ. ಚೆನ್ನಾಗಿ ಫ್ರೈ ಮಾಡಬೇಕು ಬೆಳ್ಳುಳ್ಳಿನ ನಾವು. ಅದಾದ ನಂತರ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ, ಹಾಗೆಯೇ 1.5 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಖಾರನ ಹಾಕ್ಕೋತಾ ಇದ್ದೀನಿ. ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ತುಂಬ ಖಾರ ಇರೋರಾದರೆ ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟೇ ಹಾಕ್ಕೊಳ್ಳಿ. ಖಾರ ಸ್ವಲ್ಪ ಕಡಿಮೆ ಇತ್ತು ಅನ್ನೋದಾದರೆ ಸ್ವಲ್ಪ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಥವಾ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಳಿ. ನಿಮಗೆ ರುಚಿಗೆ ಎಷ್ಟು ಬೇಕು ನೋಡಿರಿ ಅಷ್ಟನ್ನು ಉಪ್ಪನ್ನು ಹಾಕ್ಕೊಳ್ಳಿ. ಒಂದು ಅರ್ಧ ಟೇಬಲ್ ಸ್ಪೂನ್ನ ಕಡಿಮೆನೇ ಹಾಕ್ಕೊಂಡಿದ್ದೀನಿ ನಾನು ಉಪ್ಪನ್ನು, ಯಾಕಂದರೆ ಉಪ್ಪು ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ. ಇವಾಗ ನೋಡ್ತಾ ಇದ್ದೀರಲ್ಲ, ಗ್ಯಾಸನ್ನು ಆಫ್ ಮಾಡಿಕೊಂಡು ನಾನು ಅದೇ ಒಲೆ ಮೇಲೆ ಹಾಗೆ ಇಟ್ಟು ಇದಕ್ಕೆ ನಾನು ಮಂಡಕ್ಕಿನ ಹಾಕ್ಕೋತಾ ಇದ್ದೀನಿ. ಮಂಡಕ್ಕಿ ಹಾಕ್ಕೊಂಡಿದ್ದಾದ ನಂತರ ಒಂದು 5 ನಿಮಿಷ ಬಿಟ್ವಿ ಅಂತಂದ್ರೆ ತಳ ದಪ್ಪ ಇರುತ್ತೆ ಅಲ್ವಾ, ಇದ್ರೊಳಗೇನ ಚುಮ್ಮರಿ ಎಲ್ಲದು ಏನಾಗ್ತೈತ್ರಿ ಅಂದ್ರೆ ಕ್ರಿಸ್ಪಿ ಆಗಿಬಿಡ್ತೈತಿ, ಅಂದ್ರೆ ಕುರು ಅಂತೈತ್ರಿ. ಅದಕ್ಕೋಸ್ಕರ ಇದ್ರೊಳಗೆ ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡಿ. ಖಾರ, ಉಪ್ಪು, ಅರಿಶಿನ ಎಲ್ಲ ಹಾಕಿದ್ಮೇಲೆ ಇದನ್ನೆಲ್ಲ ಹಾಕಿದ್ಮೇಲೆ ನಾವು ಗ್ಯಾಸನ್ನು ಹಾಗೆ ಇಟ್ಟಿದ್ವಿ ಅಂತಂದ್ರೆ ಇದೆಲ್ಲದು ಸೀದ್ ಹೋಗೋ ಚಾನ್ಸ್ ಇರುತ್ತೆ. ಅದಕ್ಕಂಥೇಳಿ ನಾನು ಖಾರ, ಉಪ್ಪು ಹಾಕಿ ಅದಾದಮೇಲೆ ಒಂದು ಸತಿ ಬಾಡಿಸ್ಕೊಂಡಾದ ನಂತರ ನಾನು ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ನೋಡ್ತಾ ಇದ್ರಲ್ಲ, ಚುರುಮುರಿ ಹಾಕಿದಾದ ನಂತರ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಚುರುಮುರಿಗೆ ಈ ಮಾಡಿಟ್ಟಿರುವಂಥ ಮಿಶ್ರಣ ಎಲ್ಲದಕ್ಕೂ ಹೊಂದ್ಕೋಬೇಕು. ಆ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 5 ನಿಮಿಷ ನಾವು ಹಾಗೆ ಬಿಡೋಣ. ಯಾಕಂದರೆ ತಳ ತುಂಬಾ ದಪ್ಪ ಇರೋದ್ರಿಂದ ಸ್ವಲ್ಪ ಚುರುಮುರಿ ಅನ್ನೋದು ತುಂಬಾ ಬಾಯಲ್ಲಿ ಕುರುಕುರು ಅನ್ನೋ ರೀತಿ ಆಗುತ್ತೆ. ಈ ರೀತಿ ಮಾಡ್ಕೊಂಡಿದ್ದಾದ ನಂತರ ಇದಕ್ಕೆ ನಾನು ಬೇರೆ ಏನು ಬೇಡ ನೋಡ್ರಿ. ಇದಕ್ಕೆ ಕರಿಬೇವಿನ ಸೊಪ್ಪು ಇತ್ತಂದ್ರೆ ನೀವು ಅದನ್ನು ಕೂಡ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೋದು. ನಾನು ಕರಿಬೇವಿನ ಸೊಪ್ಪು ಇರಲಿಲ್ಲ, ಹಾಕ್ಕೊಂಡಿಲ್ಲ. ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ. ಇದನ್ನು ನಾವು ಮನೆಗೆ ಗೆಸ್ಟ್ ಬಂದಾಗೆಲ್ಲ ಮಾಡಿ ಕೊಡ್ತಿರ್ತೇವೆ ಉತ್ತರ ಕರ್ನಾಟಕದ ಕಡೆ. ಬೇಗನೆ ಆಗುವಂತಹ ಈ ಒಂದು ಚುರುಮುರಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿರಿ. ನಾವು ಯಾವ ಥರ ಗೆಸ್ಟ್ ಬಂದಾಗ ಕೊಡ್ತೀವಲ್ರಿ ಅದೇ ರೀತಿಯೇ ನಾನು ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿರಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕಿನ್ರಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.